ನೋಡಿ ಮಮ್ಮಿ ಅಂಡ್ ಕಾಳಮ್ಮ, ನಾನು ಸೀರಿಯಸ್ಲಿ ಚಾಲೆಂಜ್ ಯು ಬೋತ್. ಏನಂದ್ರೆ ನನ್ನಿಂದ ಈ ಥರ ಆಯಿತು, ನಾನು ಮಾಡ್ಕೊಟ್ಟಿದ್ದು ಕೈಮಾ ಉಂಡೆಯಿಂದ ಈ ಥರ ಆಯಿತು ಅಂತ ಇನ್ನೊಂದ್ಸಲ ಏನಾದರೂ ನನ್ನನ್ನು ಬ್ಲೇಮ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ವಿಷ ಹಾಕೊಟ್ಟು ಮಾಡ್ಕೊಬಂದು ಕೊಟ್ಬಿಡ್ತೀನಿ, ಸರಿನಾ? ಸತ್ತೇ ಹೋಗ್ಬೇಕು ಆ ಥರ ಮಾಡ್ಬಿಡ್ತೀನಿ ನಾನು. ಅಂಥವಳು ನಾನು. ಕಾರುಣ್ಯ ಅಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು? ಹಾಂ, ನನ್ನನ್ನು ಎಷ್ಟು ಬ್ಲೇಮ್ ಮಾಡ್ತಾ ಇದ್ದೀರಾ ನೋಡಿ ನೀವಿಬ್ರು. ನಾನು ನೀವಿಬ್ರು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡ್ಕೊಬಂದು ಕೊಟ್ರೆ ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವಿಬ್ರು. ನೆಕ್ಸ್ಟ್ ಯಾರು ಬಂದು ಯಾಕೆ ಈ ಥರ ಆಯಿತು ಅಂತ ಕೇಳಿದ್ರೆ ನೀವು ನಿಮ್ಮ ಓನ್ ರೀಸನ್ಸ್ ಕೊಡಬೇಕು. ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಿಮ್ಮಿಬ್ರಿಗೂ ನೋಡಿ, ಆಮೇಲೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ಪಾಯ್ಸನ್ ಹಾಕ್ಬಿಡ್ತೀನಿ ನಾನು ಸರಿ ಇಲ್ಲ, ನಾನು ಕಿತ್ತೋದಳು ನಾನು, ಗೊತ್ತಾಯ್ತಾ? ಹಾಂ, ನನ್ನ ಎಷ್ಟು ಬ್ಲೇಮ್ ಮಾಡ್ತಾ ಇದ್ದೀರಾ ನೋಡ್ತಾನೆ ಇದ್ದೀನಿ ನಾನು. ಮಾರ್ನಿಂಗ್ ಇಂದಾನು ನೋಡ್ತಾನೆ ಇದ್ದೀನಿ. ಡಾಕ್ಟರ್ ಮೇಲೆ ಇದೇನೆ ಹೇಳ್ತಾ ಇದ್ದಾರೆ, ಎಲ್ಲರ ಹತ್ರನೂ ಇದೇ ಥರ ಹೇಳ್ಕೊಂಡ್ ಬರ್ತಾ ಇದ್ದೀರಾ. ನನ್ನ ಇಮೇಜ್ ಏನಾಗಬೇಕು, ಈ ಕಾರುಣ್ಯನ ಇಮೇಜ್? ಅವ ನಾನೆಲ್ಲವ ನಿನ್ನ ಮೇಲೆ ಹೇಳಿದೆ. ಅಯ್ಯೋ ಶಿವನೇ ಕೆಟ್ಟೆ, ನನ್ನ ಮಗಳು ಬಂಗಾರ, ನನ್ನ ಮಗಳು ಚಿನ್ನ ಅಂತ ನಾನು ಯಾರೊಂದಾರು ಏನಾರು ಹೇಳಿದ್ನವ? ನಾನು ಹೇಳಿದ್ದು ನಿಮ್ಮ ಅದಕ್ಕೆ ಮನೆಯವರು ಕಬಾಬ್ ತಿನ್ಬಿಟ್ಟಿಂಗಾಯ್ತು ಅಂತಲ್ವವ? ಸುಮ್ಮನಿರಿ ಮಮ್ಮಿ, ನೀವು ಒಂದ್ಸಲ ನನ್ನ ಮೇಲೆ ಹೇಳ್ತೀರಾ, ಒಂದ್ಸಲ ಅವಳ ಮೇಲೆ ಹೇಳ್ತೀರಾ. ಏನು ಅನ್ಕೊಂಡಿದ್ದೀರಾ ನೀವು? ನೀವು ಕಬಾಬ್ ತಿಂದಿದ್ರೇ ನಿಮ್ಗೆ ಹಿಂಗಾಗಿರೋದು. ನೀವು ಯಾವತ್ತೂ ಏನು ಹೇಳ್ಬೇಕು ಅಂದ್ರೆ ನನ್ನ ಸೊಸೆ ಕೊಟ್ಟಿದ್ದು ಕಬಾಬ್ ತಿಂದೆ ಅದಕ್ಕೆ ಈ ಥರ ಆಯ್ತು ಅಂತ ಹೇಳ್ಬೇಕು. ನನ್ನ ಮೇಲೆ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವು? ಕಣವ ಕಬಾಬ ಸೀನಪ್ಪ ತಿಂದ, ನಿಮ್ಮನೆ ಹುಡುಗಿ ತಿಂತು, ಅವಳೆಲ್ಲಾರು ತಿನ್ನೋರೆಲ್ಲ ಚೆನ್ನಾಗಿ ಅವ್ರೆ, ನಮ್ಮಿಬ್ರಿಗೆ ಯಾಕೆ ಹಿಂಗಾಗ್ಬೇಕಿತ್ತು? ಕಾಳಮ್ಮ, ನಿಮ್ ಕುತ್ತಿಗೆ ಸಾಯಿಸ್ಬಿಡ್ತೀನಿ ನಾನು. ಸುಮ್ಮನೆ ಇದ್ಬಿಡಿ, ನನಗೆ ಕೋಪ ಬೆರೆಸ್ಬೇಡಿ ನೀವು. ಏನ್ ಅನ್ಕೊಂಡಿದ್ದೀರಾ ಕಾರುಣ್ಯನ ಅಡ್ಗೆ ಅಂದ್ರೆ? ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಅಡ್ಗೆ ಮಾಡ್ತೀನಿ ಗೊತ್ತಾ ನಾನು ಊಟ ಅಡ್ಗೆ ಮಾಡ್ತೀನಿ ಅಂದ್ರೆ ಕಿವಲ್ ನಿಂತ್ಕೊಂತಾರೆ ಊಟ ಮಾಡಕ್ಕೆ. ಅಂತಂದ್ರಲ್ಲಿ ನಾನು ನಿಮ್ಮಿಬ್ರಿಗೂ ತಂದ್ಕೊಟ್ರೆ ನನ್ನನ್ನೇ ಹೆಂಗ್ ಬ್ಲೇಮ್ ಮಾಡ್ತಾ ಇದೀರಾ ನೋಡಿ ನೀವು. ನೋಡಿ ಕಾಳಮ್ಮ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಯಾರು ಬಂದು ನಿಮ್ಮನ್ನ ಯಾಕಿಂಗ್ ಆಯ್ತು ಏನಾಯ್ತು ಅಂತ ಕೇಳಿದ್ರೆ ನಮ್ಮ ಅತ್ತೆ ಮೇಲೆ ಹೇಳ್ಬೇಕು, ಅವ್ರು ಮಾಡ್ಕೊಟ್ರೆ ಕಬಾಬ್ ತಿನ್ನೋದ್ರಿಂದ ಈ ತರ ಆಗಿದೆ ಅಂತ ಅಂದ್ಬಿಟ್ಟು ನನ್ನನ್ನೇನಾದ್ರೂ ಬ್ಲೇಮ್ ಮಾಡಿದ್ರೆ ಚೆನ್ನಾಗಿರಲ್ಲ ನಿಮ್ಗೆ. ಕಾಳಿ, ನನ್ನ ಮಗಳು ಹೇಳ್ದಂಗೆ ಕೇಳವಾ? ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಕಣವ, ಸುಳ್ಳು ತಟ್ಟೋದ ಗೊತ್ತಾ ನನ್ನ ಮಗಳಿಗೆ? ನನ್ನ ಮಗಳು ಒಂದು ಕಂಡ್ರೆ ಒಂದು ಕಾಂಡಳು ಕಣವ. ನನ್ನ ಮಗಳು ಹಂಗೆಲ್ಲ ಮಾಡಿರಲ್ಲ. ಎಲ್ಲೋ ನಂದು ಅವಳ ಮನೆ ಕಬಾಬು ಇದು ಎಲ್ಲ ತಿಂದ್ಬಿಟ್ವಲ್ಲ, ಹೊಟ್ಟೆ ಜಾರಕ್ತಂಗಾಗದೆ ಕಣ. ನನ್ನ ಮಗಳ ಮೇಲೆ ಹೇಳ್ಬೇಡ ಕಣವ ನೀನು, ನಿಂದ ಅಮ್ಮಯ್ಯ. ಅಯ್ಯೋ ಯಾರ ಮೇಲೆ ಹೇಳಿದ್ರೆ ಬಾ, ಇವಳು ಸರಿಂದ ಮನೆಗೆ ನಾವು ತಾನೇ. ನಾನು ಸುಮ್ಮನಿದ್ದೆ ಆತಿತ್ತು, ತಿಂದ್ಬಿಟ್ಟು ಈಗ ಚಾಡೋದಾಗದೆ. ಯವ್ವ, ಇದು ಏನವ ಹಿಂಗಾಗೋಗದು ನಿನ್ ಪರಿಸ್ಥಿತಿ? ಹಿಂಗೆ ಗ್ಲೂಕೋಸ್ ಹಾಕಿ ಹಿಂಗಿದ್ ಮಾಡಿ ನನಗೂ ಸೋರಲ್ಲವ? ಯಾಕವ ಏನಾಯ್ತವ ನಿನ್ಗೆ? ಬರಕ ನಿನ್ ಸೈಡ್ಗೆ ನನ್ನ ಮೌನ ತರ್ಸ್ಬೇಕು ಕಣ. ಇಲಿಟ್ರೇಟ್ಸ್ ಏನು, ಯಾರಿಗೂ ಮಮ್ಮಿನೇ ಇಲ್ಲ, ಇಲ್ಲಿರೋ ಮಮ್ಮಿ ಹುಡುಗಿದ್ದಾಳೆ ನನ್ನ ಹತ್ರ ಆಡ್ತಾಳೆ. ಏನ್ ಗೋಳ ಆಡ್ಕೊಂಡು ಬಂದಿದ್ದಾಳೆ ಇಲ್ಲಿಗೆ. ಅವ್ವ ನಿಂಗೆ ಏನಾಯ್ತವ್ವ? ನೀನ್ ಚೆನ್ನಾಗೇ ಇದ್ದಲ್ಲವ್ವ, ನಿಂಗೆ ಯಾರು ಏನ್ ಮಾಡಿದ್ರಿ ಅವ್ವ? ನಿಂಗೆ ಯಾಕೆ ಹಿಂಗಾಯ್ತಿದ್ದವ್ವ? ನೀವು ಯಾರೋ ಏನೋ ಮಾಡಿದ್ರೆ ನಿನ್ಗೆ ಮಾಟ ಮಾಡಿಸಿದ್ರೆ ಏನೇ? ಯಾರೋ ಇರೋ ದೇವ್ರದವ್ರು ಮಾಡ್ಬಿಟ್ರೆ ಏನೇ? ನಿನ್ಗೆ ಯಾಕೆ ಹಿಂಗಾಯ್ತು ಅವ್ವ? ನಮ್ಮ ಚಿಂದಳು, ನಮ್ಮ ಅಂದಳು, ನಮ್ಮ ಬಂಗಾರದಳು ಹಿಂಗ್ ಬಂದು ಹಾಸ್ಪಿಟಲ್ ಮನ್ಗವಳೆ, ನನ್ಗೆ ಯಾರು ದಿಕ್ಕು? ಕರೆ ಯಾರು? ನಾ ಕಳ್ಸೋರು ಯಾರು? ಇವಳು ಹೋಗ್ಬಿಟ್ರೆ ನನ್ನ ಯಾರು ನೋಡ್ಕೊಳ್ಳೋರು? ಅಯ್ಯೋ ಶನಿ ಭಗವಂತ ಕಪ್ಪಡಪ್ಪ, ನಮ್ಮ ಚಿನ್ನ, ನಮ್ಮವರನ್ನ, ನಮ್ಮ ಬೆಳ್ಳಿ, ನಮ್ಮ ಬಂಗಾರ, ನಮ್ಮ ಹೆಂಗಿದ್ಲು ಹೆಂಗಾಗ್ಬಿಟ್ಟವಳೆ? ಅಯ್ಯೋ ಒಂದಿನಕ್ಕೆ ಈರಾಕ್ಬಿಟ್ಟದಮ್ಮಯ್ಯ, ದಿಸ್ ಬೇದಿ ಎಷ್ಟಲ್ಲಿ ಹೋಯ್ತು ಯವ್ವ? ಹೆಂಗ್ ಹೋಯ್ತದವ್ವ ಬೇದಿ? ನೀರ್ನಂಗ್ ಹೋಯ್ತದ ತಪ್ಪೆ ಹೆಂಗ್ ಹೋಯ್ತದ ಯವ್ವ? ನಿಜ ಹೇಳ ಯವ್ವ, ಯಾರೇನಾರ ಮಾಡಿದ್ರೇನೆ? ಏನ್ ಮಾಡ್ಕೊಂಡೆ ಯವ್ವ ನೀನು? ಏನ್ ತಿಂತಿದ್ದೆ ಯವ್ವ ನೀನು? ಏಯ್ ನಿಧಾನಕ್ಕೆ ಮಾತಾಡು ಅದ್ದಿ, ನಂಗೆ ಮಾತಾಡ್ತಾ ಇದ್ಯಾ? ವತ 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 ಅಂತ. ಇದು ಹಾಸ್ಪಿಟಲ್, ಸ್ವಲ್ಪ ಕಾಮನ್ ಸೆನ್ಸ್ ಇರ್ಲಿ ನಿನ್ಗೆ. ಕಾರುಣ್ಯ, ನಿನ್ಗೇನೇ ಗೊತ್ತು? ನಮ್ಮವ್ವ ಚಿಂದೋಳು, ನಮ್ಮವ್ವ ಬಂಗಾರದೋಳು ಹಿಂಗ್ ಬಂದ್ ಮನ್ಗೋಳೆ, ನಾನು ಹೆಂಗೆ ಸಹಿಸ್ಕೊಳ್ಳೋಣ? ಭವ್ಯ, ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡೋದ್ ಕಲ್ತ್ಕೊ. ಇಲಿಟ್ರೇಟ್ ತರ ಆಡ್ಬೇಡ ನೀನು ಅವ್ರ ತರ. ಹಾ, ಅವ್ರು ಹುಷಾರಿಲ್ಲ ತಾನೆ, ಅವ್ರಿಗೆ ಯಾಕೆ ನಂಗೆ ಡಿಸ್ಟರ್ಬ್ ಮಾಡ್ತಾ ಇದೀಯ ನೀನು? ಸುಮ್ನಿರವ, ನನ್ನ ಮಗಳಿಗೇನೋ ಅನ್ಬೇಡ, ಸುಮ್ನಿರವ ಮಗ. ನನ್ನ ಮಗಳು ನನ್ನ ನೋಡಿ ಗೋಳಾಡ್ತಾವಳೆ ಕಣವ, ನನ್ನ ಮಗಳು. ಅವ್ವ ಸುಮ್ನಿರವ, ಅಳ್ಬೇಡ, ನನಗೇನೋ ಆಗಿಲ್ಲ ಕಣ, ಹುಷಾರಾಯ್ತೀನಿ ಕಣ್, ಸುಮ್ನಿರವ. ಅಯ್ಯೋ ಯವ್ವ, ಮತ್ತೆ ನೀನು ಅಳಿಯ ನಿಮ್ಮವ್ವ ಅಲೆ ಹೊಂಟಾಯ್ತಾ ಇದ್ದಾಳಂತೆ, ಬಾಯಿಗೆ ನೀರು ಬಿಡ್ತಾ ಇದ್ದಾರಂತೆ, ಹೋಗಿ ನೋಡ್ಕೊ ಬರೋಗು ಅಂತ ಕಳ್ಸದ್ನಲ್ಲವ. ಒಂದ್ಸಲಿ ಬೇದಿ ಆಗ್ಬಿಡ್ತದಂತೆ, ಇನ್ನು ಉಳಿಯಲ್ವಂತೆ ನಿಮ್ಮವ್ವ, ಹೋಗ್ಬಿಟ್ಟು ಬಾಯಿಗೆ ನೀರು ಬಿಟ್ಬಿಟ್ಟು ಹೋಗಿ ನೋಡ್ಕೊ ಬರೋಗು ಅಂತ ಕಳಿಸ್ತಾ ಕಣವ. ತಗೊಂತೀನ? ಹಾ, ನನ್ನ ಮಗನ ಹೆಂಗೆ ಹೇಳಿ ಕಳ್ಸವನೆ ನನಗೆ ಬಾಯಿಗೆ ನೀರು ಬಿಡ್ತಾವ್ರೆ ಅಂತ. ಅಯ್ಯೋ ಏನೋ ಬೇಡ ಅದೇ ಹಾಸ್ಪಿಟಲ್ ಬಂದು ಸೇರ್ಕೊಂಡಿದ್ದೀನಿ, ಅದಕ್ಕೆ ಹಂಗೆ ಹೇಳಿದೆ ನಿನ್ ಗಂಡ. ಹಾ, ರವನ್ ತಿನ್ನ ರಕ್ತಂಗೆ ಎದ್ದಿರ್ತೀನ ಅವನು. ಹಾ, ನನ್ನ ಮಗನ ಇದ್ದ ಬದ್ಲಿ ತಡೆ ಚಪ್ಪಲಿ ಹೊಡಿತೀನಿ ನನ್ನ ಮಗನ್ಗೆ. ಓ ಮೈ ಗಾಡ್, ಕಾಣ ಮುಂದೆ ಇನ್ನು ಬಾಯ ಬೊಂಬಾಯ ಏನ್ ಹಿಂಗ್ ಮಾತಾಡ್ತಾಳೆ? ಅವ್ವ ಮಗ್ಳು ಇಬ್ರು ಒಂದೇ ಮಾತಾಡಿದ್ರೆ ನಿಲ್ಸೋದೇ ಇಲ್ಲ ಅಪ್ಪ. ಸೋ ಇರಿಟೇಟಿಂಗ್ ಇಡಿಯಟ್ಸ್. ಅಯ್ಯೋ ಸುಮ್ನಿರವ, ಬಂದ್ಬಿಟ್ಟನು ಗಾಡಿನಲ್ಲಿ ನಿಲ್ಸ್ಬಿಡ್ತೀನಿ, ನೀನು ಒಳಗೆ ಹೋಗು ಅಂತ ಬಂದೆ ಕಣ. ಬರ್ತಾನೆ ಕಣ, ಸುಮ್ನಿರು. ಬರ್ಲಿ ಕಣೆ, ನನ್ನ ಮಗನ್ಗೆ ಚಪ್ಪಲಿ ತಗೊಂಡ್ ಮುಡಿಸ್ತೀನಿ. ಅಲ್ಲ ಬಾಯಿಗೆ ನೀರ್ ಬಿಡ್ತಾವೆ ಅಂತ ಹೇಳಕ್ ಕಳ್ಸೋನಲ್ಲ ನಿನ್ನ. ಹಾ, ಏನ್ ಅನ್ಕೊಂಡ ನನ್ನ ಸತ್ತೋದ್ರೆ ನನ್ನ ಆಸ್ತಿ ಪಾಸ್ತಿ ಎಲ್ಲ ಬಳ್ದಿ ಬಾಯ್ಕೊಳ್ಳೋಣ ಅಂತ ನಿನ್ ಗಂಡ. ಕೋಟ್ಯಾಧಿಪತಿ ಇವಳು, ಅಲ್ಲಿರೋದೊಂದು ಮುಟ್ಲ ಮನೆ ಹರ್ಕೊಳ್ರ ಇದು ಅನ್ನಂಗೆ ತಿಕ್ಕೊಂಡು ತಿಂತಲ್ಲಿ ಇವಳ ಆಸ್ತಿಗೆ ಆಸೆ ಪಟ್ಬಿಟ್ಟವನಂತ ಇವಳು ಅಳಿಯ.
ಏನ್ ಬಿಲ್ಡಪ್ ಕೊಡ್ತಾಳೆ ಕಾಳಮ್ಮ. ಇವಾಗ ಸುಮ್ನಿರು, ಮಧ್ಯಾಹ್ನ ನನ್ ಗಂಡ ಒಂಥರ ಆಡ್ತಾನೆ, ನಿನ್ ಕಂಡ್ರೆ ಅಯ್ಯೋ ನೀ ಸುಮ್ನಿರು, ಏನು ಮಾತಾಡ್ಬೇಡ ಕಣ. ಯಾಕೆ ಯಾಕೊಂಥರ ಆಡೋನು, ಅವ್ನಿಗೆ ಆ ಥರ ಗಮನಿಸ್ಲಿಲ್ಲ ಅಂತ ಕಣಗಿ ನೀನು. ಇದೇನತೆ ಬಾಯಿಗೆ ನೀರ್ ಬಿಡ್ತಾರೆ ಅಂತಂದ್ರು, ನೀನ್ ನೋಡ್ರೆ ಚೆನ್ನಾಗೇ ಇದ್ದಿ. ಯಾಕೆ ಬಾಯಿಗೆ ನೀರ್ ಬಿಡ್ತಾ ಇದೆ, ಬಂದ್ ಬಿಡೋಣ ಅಂತ ಅನ್ಕೊಂಡಿದ್ದೆ ನೀವೇ. ಅಲ್ಲ ಕಣತೆ, ಇರೋಳ ಬತ್ತೆ ತಿಥಿಗತಿ ಮಾಡ್ಬೇಕಲ್ಲ, ಅದಕ್ಕೆಲ್ಲ ದುಡ್ಡು ಕಾಸು ಹೊಂಚ್ಕೋಬೇಕಲ್ಲ ಅಂತ ಭಯ ಆಗಿತ್ತು, ಅದಕ್ಕೆ ಕೇಳ್ದೆ. ಅದಕ್ಕೆ ಸುಮ್ನಿರು, ನಮ್ಮ ಅವ್ನ ಕಂಡ್ರೆ ಯಾಕೆ ಹಿಂಗಡಿ ನೀನು. ಸೂರ್ಪನಕ್ಕೆ ಸುಮ್ಮನೆ ನಿಂತ್ಕೋ. ಮನೆ ಈಗ ಒಂದು 3 ತಿಂಗಳು ಆಸೆಲಿ ನಮ್ಮ ಅವ್ವನ್ಗೆ ಹುಷಾರಿಲ್ದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರೆ ಯಾವಾಗ ಸತ್ತಿರಿ, ಯಾವಾಗ ಓದಿರಿ, ಇನ್ನು ನಿಮ್ಗೆ ಬಾಯಿಗೆ ನೀರ್ ಬಿಡಾನೆ, ತುಳಸಿ ರಸ ತರ್ಸಾನೆ, ಡಾಕ್ಟ್ರಿಗೆ ಹೇಳಾನೆ, ಜೀವ ಹೋಯ್ತಾ ಇದ್ದದೆ ಅಂತ ಕೇಳದಂಗ ನಿಮ್ಮವ್ವ. ಹಂಗೆ ಕಣ್ಸ ಬುತ್ಕ. ಮುಂಡೆ ಮಗ, ಅವತ್ತವ್ರ ಅವ್ವಂಗೆ ಇದ್ ಮಾಡಿದ್ನಲ್ಲ, ಅದಕ್ ಬಂದವನೇ ಇವತ್ತು ನನಗ್ ಮಾಡಕ್ಕೆ. ರಿವೆಂಜ್ ತೀರ್ಸ್ಕೊಳಕ್ ಬಂದವನೇ. ನೋಡಕ್ಕೆ ಅಂತ ಬಂದಿಲ್ಲ, ನನ್ನ ರಿವೆಂಜ್ ತೀರ್ಸ್ಕೊಳಕ್ಕೆ ಬಂದಿರೋದು ಈ ಮುಂಡೆ ಮಗ. ಇನ್ನೊಂಚೂರು ಇತ್ತಾಗ ಬಾಯಲ್ಲಿ ನಾನು ನಿಮ್ಮ ಅವ್ವನ್ ತವಸ್ತಿ ಡೀಪಾಗಿ ಮಾತಾಡ್ಬೇಕು. ಬಿಡಾನೆ ಸುಮ್ಮನೆ ನಿಂತ್ಕೊ. ನಮ್ಮ ಅವ್ವ ಮೊದ್ಲೆಯಾ ಹುಷಾರಿಲ್ದೆಯಾ ಮನ್ಗಳೇ, ನೀನ್ ಅವ್ಗಿನ ಇದ್ ಮಾಡ್ಬೇಡ ನೀನು. ಅದಕ್ಕೆ ಕಣೆ ಕೇಳ್ತೀನಿ ಹೆಂಗಿದ್ದಾಳು ಏನು ನಿಮ್ಮವ್ವ ಅಂತ. ಬಾಯ್ಲಿ ಆಯ್ತಾಗಿಲ್ಲ ಒಂಚೂರ ಬಿಡ, ಅಲ್ಲ ನಿಂತ್ಕೊ ನೀನು. ಅದೇನು ಅಲ್ಲಿಂದನೇ ಕೇಳು, ಇನ್ನೊಂದ್ಸಲ ಮನ್ಸಾಕಬೇಕಣವ. ನೀನ್ ಸುಮ್ಮನೆ ರೆಸ್ಟ್ ಮಾಡವ ಮನಿಕೊಂಡು. ಏಯ್ ರೆಸ್ಟ್ ಮಾಡ್ಬೇಕಣ, ಸುಮ್ನಿರು. ಯಾಕತ್ತೆ ಏನಾಯ್ತತೆ ನಿನ್ಗೆ, ಏನ್ ತಿಂದಿದ್ದೆ, ಜೀವಕ್ಕೆ ಹೆಂಗಾಯ್ತದೆ, ಇದೆಲ್ಲ ಗಂಟ್ಲೆಲ್ಲ ಕಟ್ಕೊಂಡಂಗ ಆಯ್ತದ, ಉಸಿರಾಡಕ್ ಆಯ್ತದ. ತರ್ಸ್ಲ ತುಳಸಿ ರಸ, ಹಾಲು ಅದೆಲ್ಲ ತರ್ಸ್ಬೇಕೇನತ್ತೆ, ಗಂಗಾಜಲ ತರ್ಸ್ಬಿಡನತ್ತೆ. ಕುಡ್ಕೊಂಡಿಯಾ ಗಂಗಾಜಲ ಕುಡ್ಕೊಂಡು ಟಿಕೆಟ್ ತಗೊಂಡಿಯಾ. ಇವ್ರಿಗೆಲ್ಲ ಹೇಳ್ಬಿಡ್ಲಾ, ಇದು ಟಮಟೆ ಬಡಿಯೋರ್ಗೆ, ಚಟ್ಟ ಕಟ್ಟೋರ್ಗೆ, ಅವ್ರಿಗೆಲ್ಲ ಹೇಳ್ಬಿಡ್ತೀನಿ ಹಂಗಾರೆ ನಾನು. ಮುಂಡೆ ಮಗ್ನೆ, ನೀನು ಬದುಕಿದಂಗ್ಲೆ ಹೆಂಗೆಲ್ಲ ಮಾತಾಡ್ತೀಯಲ್ಲ. ಹೋಗು, ನೀನ್ ಬರ್ಲಿಲ್ಲ ಅಂತ ಯಾಕೆ ಕರೆಯಕ್ಕೊಂಡಿದ್ದಾರು. ನೋಡು ಹೆಂಗ್ ಬಂದು ಹೆಂಗ್ ಮಾತಾಡ್ತಾರದ ಇವನು. ಕಳಮ್ಮ, ಇವಾಗೆಲ್ಲ ತಮಟೆ ಬದಿಯವ್ರಿಗೆ, ಚಟ್ಟ ಕಟ್ಟೋರ್ಗೆ ಇವಾಗೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬೇಕು. ಬೆಂಗಳೂರಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡ್ರೆ ಮಾತ್ರನೇ ಅವ್ರು ಬರೋದು, ಇಲ್ಲಾಂದ್ರೆ ಎಲ್ಲ ಸಿಗೋದೇ ಇಲ್ಲ. ನಾವು ಏನ ಇಟ್ಕೊಂಡು ಕಾಯ್ಬೇಕಾಗುತ್ತೆ ಆಮೇಲೆ. ಅದಕ್ಕೋಸ್ಕರ ಆತರ ಏನಾದ್ರು ಇದ್ರೆ ಮುಂಚಿತವಾಗಿ ಹೇಳ್ಬಿಡಿ, ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ. ನಿಮ್ಮ ಹಳೆಯ ಎಲ್ಲಾನು ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತಾನೆ ಬಿಫೋರೇ. ಓ ಅಕ್ಕ, ಯಾರ ನೀವು ನಮ್ಮ ಕಡೆ ಇದೆ ಕಣಕ್ಕ. ಅದೇ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತೀನಿ. ನೀವು ಅಮ್ಮ ಸತ್ತೋದ್ರೆ ಡೈರೆಕ್ಟ್ ನಾವು ಚರದ ಮೇಲೆ ಮನ್ಗಿಸೋದು, ತಗೊಂಡೋಗಿ ಸುಡಾಕದಷ್ಟೇ. ಸೌದೆ ಗಿಡಗೆಲ್ಲ ಹೇಳ್ಬಿಡ್ತೀನಿ ಕಣತೆ. ನಿನ್ ದಮ್ಮಯ್ಯ ಕಣ್ಣೆ, ನೀನ್ ಹಾಸ್ಪಿಟ್ಲ್ ಬರ್ದೇ ಇದ್ರೆ ಪರವಾಗಿಲ್ಲ, ನಿನ್ ಗಂಡ ಕರ್ಕೊಂಡು ಫಸ್ಟ್ ಮನೆಗೆ ಹೋಗ್ಬಿಡ್ನೆ. ಚೆನ್ನಾಗಿರ ನನ್ನ ಈಗಲೇ ಚಟ್ಟದ ಮೇಲೆ ಮನ್ಗಿಸ್ಬಿಟ್ಟು ಕರ್ಕೊಂಡು ಸುಟ್ಟಾಕ್ಬಿಡ್ತಾನೆ ಕಣ್ಣೆ. ನಿನ್ ಗಂಡ ಸರಿ ಇಲ್ಲ ಕಣ್ಣೆ. ಏನೇ ಹೇಳಿ ಕಾಳಮ್ಮ, ನೀವು ಒಳ್ಳೆ ಹಳ್ಳಿನ ಪಡೆದಿದ್ದೀರಾ, ಪುಣ್ಯ ಮಾಡಿರ್ಬೇಕಿತ್ತರ ಹಳ್ಳಿನ ಪಡಿಯಕ್ಕೆ. ಮೆತ್ತ ಕಣಕ ನಿಮ್ಮ ಮಾತ್ಗೆ ನಡಿ ನೀನು. ನಮ್ಮ ಅವ್ವ ನೋಡಿ ಹೆಂಗ್ ಮಾತಾಡ್ತಾರದ ನಮ್ಮ ಅವ್ವನ್ ನೀನು. ನಮ್ಮವ್ವ ಮಾತಾಡೋದಾಗ ಸುಮ್ಮನೆ ನಿಂತಿದ್ದೆ ಕೇಳಿಸ್ಕೊಂಡು.